ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ 4,000. ಸೊ ಈ ಒಂದು 15 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಈಗ ಕೊನೆಯದಾಗಿ 2-3 ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ 11ನೇ ಕಂತಿನ ಹಣ ಕೂಡ. ಸೊ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಇಂದು ಬರುವಂತಹ ಚಾನ್ಸ್ ಇರುತ್ತೆ. ಆ ಒಂದು 15 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಆ ಒಂದು 15 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ತುಂಬ ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ. ಅದರ ಜೊತೆಗೆ 2 ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂಥದ್ದು ಕಣ್ರಿ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ವತಃ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ 6,000 ಹಣ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ. ನಿಮಗೆ ಬರೀ 4,000 ಹಣಕ್ಕೆ ಕಾಯ್ತಾ ಇದ್ದೀರಾ, 6,000 ಹಣ ಕೂಡ ಜಮಾ ಆಗುವಂತಿದೆ. ಸೊ ಅದ್ರ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಅವರ ಕ್ಲಿಪ್ ಅನ್ನು ಅವರನ್ನೇ ತೋರಿಸಿ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಲೈವ್ ಆಗಿ ತೋರಿಸಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಬೇಗನೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಈಗ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಸಾಕಾಗ್ಬಿಟ್ಟು ಈಗ 11ನೇ ಕಂತಿನ ಹಣ ಕೂಡ ಪಡೀತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಅಮೌಂಟ್ ಹೋಗ್ತಾ ಇದೆ. ಒಂದು 60ದಿಂದ 65% ಅಮೌಂಟ್ ಎಲ್ಲರ ಖಾತೆಗೆ ಜಮಾ ಆಗಿದೆ. ಇನ್ನು ಉಳಿದಿರುವಂಥದ್ದು 30ರಿಂದ 35% ಫಲಾನುಭವಿಗಳಿಗೆ ಮಾತ್ರ ಹಣ ಉಳಿದಿರುವಂಥದ್ದು. ಸೊ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11 ಕಂತಿದ ಹಾಕೊಡ್ತಾ ಇದ್ದಾರೆ. ಜೊತೆಗೆ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಆಡುವಂತಹ ಒಂದು ಚಾನ್ಸಸ್ ಇದೆ. ನೋಡೋಣ, ಆ ಒಂದು ಡೇಟ್ ಕೂಡ ಒಂದು ಅನೌನ್ಸ್ ಮಾಡ್ತಾ ಇದ್ದಾರೆ. ಹೇಳ್ತೇನೆ ನಾನು ಮುಂದೆ ಹೋಗ್ತಾ. ಸೊ ಕಂಪ್ಲೀಟ್ ಆಗಿ ನೋಡುವಂತಹ ವೀಕ್ಷಕರೇ, ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗೋದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಒಂದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇಳ್ರಿ, ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 15ನೇ ತಾರೀಕು ನಾವು ಬಿಡುಗಡೆ ಮಾಡಿದ್ರೆ ಅದು 28ರಿಂದ 30 ದಿನ ಒಂದು ತಾರೀಕು ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಆಗುತ್ತೆ. ಸೊ ಅದಾದಮೇಲೆ ಉಳಿದಿರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಮಾಡಿ ಎಲ್ಲ ಕ್ಲಿಯರ್ ಆದ ತಕ್ಷಣ ಸೊ ಮುಂದಿರುವಂತಹ ಒಂದು ಕಂತು ಬಿಡುಗಡೆ ಮಾಡ್ತೀವಿ. ಸೊ ಇನ್ನೂ ಕೂಡ ಹಣ ಒಂದು ಜಮಾ ಆಗಿರಲ್ಲ, ಕ್ಲಿಯರ್ ಆಗಿರಲ್ಲ. ಸೊ ಅಷ್ಟರಲ್ಲಿನೇ ಒಂದು ಅಮೌಂಟ್ ಜಮಾ ಆಗಿರುವಂತಹ ಫಲಾನುಭವಿಗಳು ಮುಂದಿನ ಕಂತು ಯಾವಾಗ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಒಂದು ಮಾತು ಹೇಳ್ತೀನಿ ಕೇಳಿ ಇಲ್ಲಿ ಅಂತ ಅಂತಾರೆ. ಸೊ ಒಂದು ರೈತರಿಗೆ ಸಬ್ಸಿಡಿ ಮುಖಾಂತರ ಹಣವನ್ನು ಕೊಡುವಂತಹ ಒಂದು ಸಂದರ್ಭದಲ್ಲಿ ಸೊ ಅವರು ಯಾವ ರೀತಿಯಾಗಿ ಓಡಾಡ್ತಾರೆ, ಹಣವನ್ನು ಪಡಿಬೇಕಂದ್ರೆ ನಿಮ್ಗೆ ಗೊತ್ತಿದೆ. ಒಂದು ತಿಂಗಳಾನುಗಟ್ಟಲೆ ಓಡಾಡಿ ಸೊ ಅದು ಇದು ಅಂತ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಸೊ ಅದು ಇದು ಅಂತ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಹಣ ಒಬ್ಬೊಬ್ಬರಿಗೆ ಸಿಗುತ್ತೆ, ಅದರೊಳಗೂ ಕೂಡ ಒಬ್ಬೊಬ್ಬರಿಗೆ ಸಿಗಲ್ಲ. ಈ ರೀತಿ ಪರಿಸ್ಥಿತಿ ಇರುವಾಗ ನಾವು ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸಸೈಸ್ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ಕೂಡ ಈ ಒಂದು ಹಣ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ. ಸೊ ಒಮ್ಮೊಮ್ಮೆ 2 ತಿಂಗಳದ್ದು ಕೂಡ ಒಟ್ಟಿಗೆ ಹಣ ಕೂಡ ಹಾಕಿದ್ವಿ, ನಿಮ್ಗೆ ಗೊತ್ತಿರುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಹಣ ಹಾಕೋದು ಒಂದು ಸ್ವಲ್ಪ ಡಿಲೇ ಆಗೋದು. ಅದ್ರ ಮೇರೆಗೂ ಕೂಡ ನೀವು ಇನ್ನು ಅಮೌಂಟ್ ಎಲ್ಲರ ಖಾತೆಗೆ ಜಮಾ ಆಗಿರಲ್ಲ, ಅಷ್ಟರವರೆಗೂ ಕೂಡ ನೀವು ಹಣ ಮತ್ತೆ ನೆಕ್ಸ್ಟ್ ಕಂತು ಕೂಡ ಕೇಳ್ತಾ ಇರ್ತೀರಾ. ಸೊ ಆಗ ಹೇಗೇನು ಮಾಡ್ಲಿಕ್ಕೆ ಬರಲ್ಲ. ಸೊ ಹಂತವಾಗಿ ಹಣ ಹಾಕ್ತಾ ಹೋಗ್ತೀವಿ. ಸೊ 3 ತಿಂಗಳದ್ದು ಕೂಡ ಹಣ ಹಾಕ್ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸ್ವತಃ ಅವರ ಕ್ಲಿಪ್ಪನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಮುಂದೆ ನೋಡ್ತಾ ಹೋಗಿ. ಈಗ ಅವ್ರ ಕ್ಲಿಪ್ಪನ್ನು ನೋಡ್ಕೊಂಬನ್ನಿ ಒಂದು ಸ್ವಲ್ಪ. ಯೋಜನೆ 2 ತಿಂಗಳಾಯ್ತು, ಹಣ ಬಂದಿಲ್ಲ ಅಂತ ಬಿಡುಗಡೆ ಮಾಡಾಯ್ತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನ ರೈತರಿಗೆ ಕೊಡ್ಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನ ಯಾವುದೋ ಒಂದು ರೈತರಿಗೆ ಕೊಡ್ಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ. ಸುಮಾರು 3,000 ಕೋಟಿಯನ್ನ ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದ್ರೆ ಅದು 28-30ರವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ವೀಕ್ಷಕರ, ವಿಡಿಯೋ ಸ್ಟಾರ್ಟಿಂಗ್ನಲ್ಲಂತೂ ಎಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರ ಕರೆಕ್ಟಾಗಿ, ಆದರೆ ಕೊನೆಯದಾಗಿ ಯಾರೂ ಕೇಳಿಸ್ಕೊಂಡಿರಲ್ಲ. 3 ತಿಂಗಳದ ಅಮೌಂಟ್ ಆಗಿ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಒಂದು ಸ್ಪಷ್ಟನೆಯನ್ನು ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಬೇಕಾದರೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ನೋಡ್ಬೋದು ನೀವು. ಆದರೆ ಈಗ 3 ತಿಂಗಳದ ಅಮೌಂಟ್ ಹಾಕಿಕೊಡ್ತಾರೆ. ಆದರೆ ಯಾವ ರೀತಿಯಾಗಿ ಬರುತ್ತೆ ಅಂದರೆ ಒಟ್ಟಿಗೆ 6,000 ನಿಮಗೆ ಜಮಾ ಆಗಲ್ಲ, 2,000 ಜಮಾ ಆಗುತ್ತೆ, ಮತ್ತೆ 2,000 ಮತ್ತೆ 2,000 ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹಣ ಜಮಾ ಆಗುತ್ತೆ. ಸೊ ಇದೇ ತಿಂಗಳಿನಲ್ಲಿ 2 ಕಂತುಗಳನ್ನು ಹಾಕಿಕೊಟ್ಟಿದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು 13ನೇ ಕಂತು ಹಾಕಿಕೊಡ್ತಾರೆ. ಯಾಕಂದರೆ ನಿಮ್ಮದು ಜೂನ್ ತಿಂಗಳದ್ದು ಬರಬೇಕಾಗಿತ್ತು, ಜುಲೈದು ಕೂಡ ಬರಬೇಕಾಗಿತ್ತು. ಅದೇ ರೀತಿಯಾಗಿ ಆಗಸ್ಟ್ ಕೂಡ ಮುಗಿಯುತ್ತೆ. ಜುಲೈ ತಿಂಗಳದ್ದು ಹಾಕೋದ್ರೊಳಗಾಗಿನೇ ಆಗಸ್ಟ್ ತಿಂಗಳದ್ದು ಕೂಡ ಒಂದು ತಿಂಗಳು ಕೂಡ ಮುಗಿಯುತ್ತೆ. ಆ ಆಗಸ್ಟ್ ತಿಂಗಳದ್ದು ಕೂಡ ಹಾಕಿಕೊಡ್ಬೇಕಲ್ಲ. ಟೋಟಲ್ ಆಗಿ 6,000 ಹಣ ಅವರು ಹಾಕಿಕೊಡ್ಬೇಕಾಗತ್ತೆ. ಸೊ ಅದನ್ನೆಲ್ಲನೂ ಕೂಡ ಹಾಕಿಕೊಡ್ತೀವಂತ ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಸೊ
ಅದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ ಸಿಕ್ತಾ ಅಂತ ಅನ್ಕೋತೀನಿ ವೀಕ್ಷಕರೇ. ಜೊತೆಗೆ ಈಗ 2 ಭರ್ಜರಿ ಗುಡ್ ನ್ಯೂಸ್ಗಳಿಗಾಗಿ ಕಾಯ್ತಾ ಇದ್ದೀರಾ. ಈಗ ನೋಡಿ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ವೀಕ್ಷಕರೇ. ಸೊ ಈಗ ಒಂದು 3-4 ದಿನಗಳಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರ. ಸೊ ಇದೊಂದು ಗೃಹಲಕ್ಷ್ಮಿ ಯೋಜನೆ 12ನೇ ಕಂತಿನ ಹಣ ಈಗ ಒಂದು 2-3 ದಿನಗಳಲ್ಲಿ ಮುಕ್ತಾಯವಾದರೆ ಅದು ಕೂಡ ರಿಲೀಸ್ ಮಾಡ್ತೀವಿ. ಸೊ ಅದೊಂದು ಕೂಡ ಒಂದು 12ನೇ ಕಂತು ಎಲ್ಲನೂ ಕೂಡ ಕ್ಲಿಯರ್ ಆದ ತಕ್ಷಣ 13ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡೋರಿದ್ದೀವಿ. ಅದು ಮುಂದಿನ ತಿಂಗಳಿನಲ್ಲಿ ಆಗುತ್ತೆ ವೀಕ್ಷಕರೇ. ಸೊ ಈ ತಿಂಗಳಂತೂ ಆಗಲ್ಲ, ಅದು 13ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲೇ ಮೋಸ್ಟ್ಲಿ ಅವಾಗನೇ ಆಗ್ಬೋದು. ಸೊ ಈಗ ಕಾಯ್ತಾ ಕೂತ್ರೆ ಆಗಲ್ಲ. ಈಗ ಸಾಕಷ್ಟು ಫಲಾನುಭವಿಗಳು ಕೂಡ 4,000 ಹಣ ಜಮಾ ಆದರೂ ಕೂಡ ಕೇಳ್ತಾ ಇದ್ರಿ. ಸೊ ಈಗ 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಸೊ ಅದು ಈಗಲೇ ಬರಲ್ಲ. 12ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕು. ಮೊದಲನೇದಾಗಿ ಎಲ್ಲರ ಖಾತೆಗೆ ಹಣ ಜಮಾ ಆದ ತಕ್ಷಣವೇ 13ನೇ ಕಂತಿನ ಹಣ ಬರಲಿಕ್ಕೆ ಒಂದು ಪ್ರಾರಂಭವಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಲೇಬೇಕು, ಅದ್ರ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಸೊ 4,000 ಹಣ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಆ ಒಂದು ಜಿಲ್ಲೆಗಳು ಕಲಬುರಗಿ, ಬಳ್ಳಾರಿ, ಗದಗ, ಹಾಸನ ಈ ಒಂದು ಜಿಲ್ಲೆಯಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಆದರೆ ಒಂದು 5%ದಿಂದ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಜಮಾ ಆಗಿಲ್ಲ. ಸೊ ಉಳಿದಿರುವಂತಹ ಫಲಾನುಭವಿಗಳಿಗೂ ಕೂಡ ಈಗ 2,000 ರೂಪಾಯಿ ಜಮಾ ಆಗಿ 11ನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗ್ತಾ ಇದೆ ಆಲ್ಮೋಸ್ಟ್. ಮತ್ತೆ ವೀಕ್ಷಕರಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದೀರಾ, ನಮ್ಗೆ ಇನ್ನೂ ಕೂಡ 1 ರೂಪಾಯಿನೂ ಕೂಡ ಬಂದಿಲ್ಲ ಸರ್, 11ನೇ ಕಂತಿನ ಬಂದಿಲ್ಲ, 12ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಈಗ 10ನೇ ಕಂತವರೆಗೂ ಕೂಡ ಬಂದಿದೆ, ಆದರೆ ಮುಂಬರುವಂಥ ಯಾವುದೇ ಕಂತುಗಳು ಈಗಾಗಲೇ ಬಂದಿಲ್ಲ ನಮಗೆ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇದ್ರಿ. ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಈಗಾಗಲೇ ನೋಡ್ಬೋದು ನೀವು 15ರಿಂದ 20 ಲಕ್ಷದವರೆಗೂ ಕೂಡ ಈಗ BPL ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ ಆಹಾರ ಇಲಾಖೆ. ಇದು ಲಕ್ಷ ಕೊಟ್ಟು ಕೇಳಿ ಇಲ್ಲಿ. ಸೊ ಈಗಾಗಲೇ ನಾನು ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ಇಲ್ಲಿ ಗೂಗಲಲ್ಲಿ ನೀವು ಆಹಾರ ಅಂತ ಸರ್ಚ್ ಮಾಡಿಬಿಟ್ಟು ನಿಮಗೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಆ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟನ್ನು ಚೆಕ್ ಮಾಡ್ತಾ ಇರಿ. ಯಾವ BPL ರೇಷನ್ಸ್ ಕಾರ್ಡ್ಗಳನ್ನು ಯಾವಾಗ ರದ್ದು ಮಾಡ್ತಾರೆ ಗೊತ್ತಿರಲ್ಲ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ಪ್ರತಿದಿನವೂ ಕೂಡ ಸಾಕಷ್ಟು ಫಲಾನುಭವಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕಿನಲ್ಲಿರುವಂತಹ ಎಲ್ಲ ತಾಲೂಕಿನಲ್ಲಿ ಒಬ್ಬರಾದರೂ ಇಬ್ಬರಾದರೂ ಸಿಗ್ತಾರೆ. ಪ್ರತಿದಿನ ಕೂಡ ಸಿಗ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾನೆ ಇದೆ. ಸೊ ಅಂತಹ ಎಲ್ಲ 100% ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿಲ್ಲದಂತಹ ಒಂದು ಫಲಾನುಭವಿಗಳನ್ನು ರದ್ದು ಮಾಡಲಾಗ್ತಾ ಇದೆ ವೀಕ್ಷಕರೇ. ಸೊ ನಿಮಗೆ ಗಮನಕ್ಕೆ ಬರಬೇಕದು. ಸೊ ನೀವು ಅದರ ಬಗ್ಗೆ ವಿಚಾರ ಮಾಡಲ್ಲ, ನಮ್ಗೆ ಹಣ ಬರುತ್ತೆ ಅಂತ ಕಾಯ್ತಾ ಕುಂತಿರ್ತೀರ. ನಿಮಗೆ ಅದಕ್ಕೆ ಎಲಿಜಿಬಲ್ ಇದ್ದಿಲ್ಲ ಅಂದರೆ ನಿಮ್ಮನ್ನು ಕೂಡ ತೆಗೆದುಹಾಕ್ತಾರೆ. ಸಾಕಷ್ಟು ಈಗಾಗಲೇ 70,000ಕ್ಕಿಂತ ಹೆಚ್ಚಿನ ಒಂದು ಗೌರ್ಮೆಂಟ್ ಜಾಬ್ ಹೊಂದಿರುವಂತಹ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ. ಕೇಂದ್ರದಲ್ಲಿ ಆಗಿರಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಜಾಬ್ ಹೊಂದಿರಲಿ, ನಿಮ್ಮನ್ನೆಲ್ಲರನ್ನೂ ಕೂಡ ತೆಗೆದುಹಾಕ್ತಾರೆ. ಅದ್ರ ಜೊತೆಗೆ ನೀವು ಈಗಾಗಲೇ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅವರು ಕಟ್ಟುವವರು ಕೂಡ ಸಾಕಷ್ಟು ಫಲಾನುಭವಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ತೆಗೆದುಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 3-4 ಲಕ್ಷ ಫಲಾನುಭವಿಗಳನ್ನು ತೆಗೆದುಹಾಕಲಾಗಿದೆ. ನಿಮಗೆ ಯಾರಿಗೂ ಕೂಡ ಆದಷ್ಟು ಗೊತ್ತಿಲ್ಲ ಇದು. ಸೊ 3ರಿಂದ 4 ಲಕ್ಷ ಫಲಾನುಭವಿಗಳನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ ವೀಕ್ಷಕರೇ. ಸೊ ಅದನ್ನೆಲ್ಲನೂ ಕೂಡ ನಿಮ್ಮನ್ನು ಕೂಡ ತೆಗೆದುಹಾಕಿರ್ಬೋದಲ್ವಾ. ಸೊ ನಿಮಗೆ ಗೊತ್ತೇನೆ ಆಗಲ್ಲ, ಅದು ತೆಗೆದುಹಾಕಿದ್ದಾರೆ ಅನ್ನುವಂಥದ್ದೇ ಗೊತ್ತಿರಲ್ಲ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬರುತ್ತೆ ಅಂತ ಕಾಯ್ತಾ ಇರ್ತೀರಾ. ಅದಕ್ಕೋಸ್ಕರ ನೀವು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಸೊ ಈಗಾಗಲೇ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಒಂದು ವಿಡಿಯೋ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು ವೀಕ್ಷಕರೇ. ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ದಿನೇ ಚೆಕ್ ಒಂದು ವಾರದಕ್ಕೆ 1 ಸಾರಿ ಅದು ಚೆಕ್ ಮಾಡ್ಕೋತಾ ಇರಿ ಎಲ್ಲರಿಗೂ ಕೂಡ. ಯಾಕಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 2,000 ಬಂದರೂ ಯಾರಿಗೆ ಜಮಾ ಆಗಿದೆ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಯಾಕಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅಂತಲೇ ಅರ್ಥ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ರೂಲ್ಸ್ಗಳನ್ನ ತಂದುಬಿಟ್ಟು ಸಾಕಷ್ಟು 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಕಾರ್ ಹೊಂದಿದವರಿಗೆ ಎಲ್ಲ ಒಂದು ಸಾಕಷ್ಟು ರೂಲ್ಸ್ಗಳನ್ನ ತಂದುಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು BPL ರೇಷನ್ ಕಾರ್ಡ್ಗಳಿಂದ ರದ್ದು ಮಾಡಲಾಗಿದೆ, ತೆಗೆದುಹಾಕಲಾಗಿದೆ. ಅದರ ಮೇರೆಗೂ ಕೂಡ ನಿಮಗೆ ಹಣ ಬಂದಿದೆ ಅಂತ ಅಂದರೆ ನೀವು ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಪ್ರತಿಯೊಂದು ಯೋಜನೆಗಳು ಕೂಡ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ವೀಕ್ಷಕರೇ. ಸೊ ಅದಕ್ಕೋಸ್ಕರ ನೀವು 100% ಒಂದು ಫಲಾನುಭವಿಗಳು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರುವಂತಹ ಫಲಾನುಭವಿಗಳು ಅಂತ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಉಳಿದಿರುವಂಥವರು ಯಾರಿಗೆ ಹಣ ಬಂದಿಲ್ಲ ನೋಡಿ ಚೆಕ್ ಮಾಡ್ಕೋತಾ ಇರಿ. ಸೊ ಅಲ್ಲಿ ಏನಾದರೂ ನಿಮಗೆ ನಿಮ್ಮ ಹೆಸರು ಇರಲಿಲ್ಲ ಅಂದರೆ ಸೊ ನಿಮಗೆ ಹಣ ಬರುತ್ತೆ. ಇನ್ನೂ ಕೂಡ ಟೈಮ್ ಇದೆ. ಸೊ ಅಷ್ಟರೊಳಗಾಗಿನೇ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಸರ್ಕಾರದ. ಇಲ್ಲಿ ನೋಡಿ ವೀಕ್ಷಕರಿಗೆ ಡೈರೆಕ್ಟಾಗಿ ಒಂದು 15 ಜಿಲ್ಲೆಗಳನ್ನು ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ಅಂತದನ್ನು ಕರೆಕ್ಟಾಗಿ ನೋಡ್ತಾ ಹೋಗಿ. ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾಸನ. ಸೊ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಒಂದು ಜಿಲ್ಲೆದಲ್ಲಿರುವಂತಹ ಫಲಾನುಭವಿಗಳ ಒಂದು 30% ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಆಗಿದ್ರೆ ಸೊ ಅವರಿಗೆ ಹಣ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ವೀಕ್ಷಕರೇ. ಸೊ ಇದಿಷ್ಟು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿಳಿಸ್ಕೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.